ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಏಷಯ 60ನೇ ಅಧ್ಯಾಯ 14ನೇ ವಚನ. ನಿನ್ನನ್ನು ಕುಗ್ಗಿಸಿದ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಬಂದು ಅಡ್ಡ ಬೀಳುವರು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಅಲ್ಲೆಲುಯ್ಯ. ದೇವ್ರ ವಾಕ್ಯ ಹೇಳುತ್ತಂದ್ರೆ ನಿನ್ನನ್ನ ಕುಗ್ಗಿಸಿದವರು. ಆಮೇಲೆ ಅಲ್ಲೆಲುಯ್ಯ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಕೇಳಿಕೊಂಡಿರಂತ ಎಲ್ಲಾ ಪ್ರಿಯರೇ, ಯಾರೆಲ್ಲ ನಿಮ್ಮನ್ನ ಕುಗ್ಗಿಸಿದ್ದಾರೆ, ಯಾರೆಲ್ಲ ನಿಮ್ಮನ್ನ ಕುಗ್ಗಿಸಿದ್ದಾರೆ, ಯಾರೆಲ್ಲ ನಿಮ್ಮನ್ನ ಅಸಡ್ಡೆ ಮಾಡಿದ್ದಾರೆ, ಯಾರೆಲ್ಲ ನಿಮ್ಮನ್ನ ನಿಂದಿಸಿದ್ದಾರೆ, ಯಾರೆಲ್ಲ ನಿಮ್ಮನ್ನ ಅವಮಾನಿಸಿದ್ದಾರೆ, ಯಾರೆಲ್ಲ ನಿಮ್ಮನ್ನ ಹಾಗೆ ಮಾಡಿದ್ದಾರೆ, ಯಾರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಯಾರೆಲ್ಲ ನಿಮಗೆ ವಿರೋಧವಾಗಿ ಕೆಟ್ಟದ್ದನ್ನೇ ಮಾಡಿ ನಿಮ್ಮ ಮೇಲೆ ತಪ್ಪಾದ ಅಪರಾಧಗಳನ್ನ ಹೊರಿಸಿ, ಈ ರೀತಿಯಾಗಿ ಯಾರೆಲ್ಲ ನಿಮ್ಮನ್ನ ಕುಗ್ಗಿಸಿ ನೋಯಿಸಿ ಬಾಧೆ ಪಡಿಸಿ ನಿಮ್ಗೆ ವಿರೋಧವಾಗಿ ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರ ಎಲ್ಲರ ವಿಷಯದಲ್ಲಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅಯ್ಯೋ, ನಾನು ಒಳ್ಳೇದ್ ಮಾಡಕ್ ಹೋದ್ರೆ ಎಲ್ಲ ನನಗೆ ಕೆಟ್ಟದನ್ನೇ ಮಾಡ್ತಾರೆ ಎಂದು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡುವಂತ ಅವಶ್ಯಕತೆನೂ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಯಾರೆಲ್ಲ ನಿಮ್ಮನ್ನ ಕುಗ್ಗಿಸಿ ನಿಮ್ಮನ್ನ ಬಾಧೆ ಪಡಿಸಿ ನಿಮ್ಮನ್ನ ನೋಯಿಸಿ ನಿಮ್ಮನ್ನ ಹಗೆ ಮಾಡಿ ನಿಮ್ಮನ್ನ ದೂಷಿಸಿ ನಿಮ್ಮನ್ನ ನಿಂದಿಸಿ ಈ ರೀತಿ ಯಾರೆಲ್ಲ ನಿಮ್ಗೆ ವಿರೋಧವಾಗಿ ಮಾಡಿರ್ತಾರೋ ಅವರ ಯಾರ ಒಂದು ವಿಷಯಗಳಲ್ಲಿ ನೀವು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಚಿಂತೆ ಮಾಡಬಾರ್ದಂತ ವಿಷಯದಲ್ಲಿ, ಬಾಧೆನೂ ಪಡಬಾರ್ದಂತ ವಿಷಯದಲ್ಲಿ, ಮತ್ತೆ ಅದನ್ನೇ ನಾವು ಯೋಚಿಸಿ ಯೋಚಿಸಿ ಹಗಲಿರುಳು ನಾವೇನ್ ಮಾಡಬಾರ್ದಂದ್ರೆ ಕುಗ್ಗಿ ಹೋಗ್ಬಾರ್ದು. ಅದ್ರಿಗೆ ಬದಲಾಗಿ ನಾವೇನ್ ಮಾಡ್ಬೇಕಂದ್ರೆ ಸಂತೋಷವಾಗಿರ್ಬೇಕು. ಏಸಪ್ಪ ಹೇಳ್ತಾರೆ, ನಿಮ್ಮ ಮೇಲೆ ಜನರು ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನೀವು ಎಷ್ಟು ಮಟ್ಟಿಗೆ ಕ್ರಿಸ್ತನ ನಿಮಿತ್ತವಾಗಿ ಬಾಧೆ ಪಡ್ತೀರೋ ಅಷ್ಟರ ಮಟ್ಟಿಗೆ ಸಂತೋಷವಾಗಿರ್ರಿ. ಎಷ್ಟರ ಮಟ್ಟಕ್ಕೆ ಯೇಸುವಿನ ಮೂಲಕವಾಗಿ ನಿಂದಿಸಲ್ಪಡ್ತಿರೋ ಅಷ್ಟರ ಮಟ್ಟಕ್ಕೆ ನೀವು ಉಲ್ಲಾಸವಾಗಿರ್ರಿ. ಯಾರೆಲ್ಲ ನಿಮ್ಮನ್ನ ಕುಗ್ಗಿಸಿರ್ತಾರೋ ಅವರ ವಿಷಯದಲ್ಲಿ ನೀವು ಸೋತು ಹೋಗದೆ ಆನಂದವಾಗಿರ್ರಿ. ಯಾರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೋ ಅದರ ವಿಷಯದಲ್ಲಿ ಕಳವಳ ಪಡದೆ ಆ ಸಮಯದಲ್ಲಿ ಸಹ ನೀವು ಒಂಟಿಯಾಗಿಲ್ಲ, ಏಸು ನನ್ನ ಜೊತೆ ಇದ್ದಾನೆಂದು ನಂಬಿಕೆಯಿಂದ ಮಾತನಾಡಿ ಸಂತೋಷವಾಗಿರ್ರಿ. ಯಾಕಂದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತಂದ್ರೆ, ದೇವ್ರ ಕೇಳತ್ತೆ, ನಿನ್ನನ್ನು ಕುಗ್ಗಿಸಿದ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರ್ಮಾಡುತ್ತಾನೆ. ದೇವ್ರೇನ್ ಮಾಡ್ತಾರೆ, ಯಾರೆಲ್ಲ ಹಾಗೆ ಮಾಡಿ ಹೋದಾರೋ ಅವರೆಲ್ಲ ಮತ್ತೆ ನಿನ್ ಪಾದಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಯಾರೆಲ್ಲ ನಿನ್ನನ್ನ ಕುಗ್ಗಿಸಿ ಹೋಗಿದಾರೋ ಅವ್ರು ಮತ್ತೆ ತಗ್ಗಿ ಬಗ್ಗಿ ನಿನ್ನ ಕಡೆ ಬರ್ತಾರೆ. ಯಾರೆಲ್ಲ ನಿನ್ನ ಬಿಟ್ಟು ಹೋಗಿದಾರೋ ಪುನಃ ಅವ್ರು ಏನ್ ಮಾಡ್ತಾರೆ, ನಿನ್ ಕಡೆ ಬರ್ತಾರೆ. ಇದು ಯಾರು ಹೇಳ್ತಾ ಇರೋದಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕಂದ್ರೆ ದೇವರು ನಮ್ಮ ಸಂಗಡ ಇರುವಾಗೆ ನಮ್ಮನ್ನ ಬಿಟ್ಟು ಹೋದವರೆಲ್ಲ ಮತ್ತೆ ಬರ್ತಾರೆ. ನಮ್ಮನ್ನ ಆಡಿದವರು ಅಂದವರೆಲ್ಲ ಮತ್ತೆ ಬಂದು ನಮ್ಮ ಬಳಿಯಲ್ಲಿ ಅವರು ಕ್ಷಮೆ ಕೇಳುವರಾಗಿರ್ತಾರೆ. ಯಾರೆಲ್ಲ ನಮ್ಗೆ ವಿರೋಧವಾಗಿ ಮಾತನಾಡಿದ್ರು, ಯಾರೆಲ್ಲ ನಮ್ಮನ್ನ ಹಾಗೆ ಮಾಡಿದ್ರು, ಪುನಃ ನಮ್ಮ ಬಳಿಗೆ ಅವರುಗಳು ಬಂದು ಏನ್ ಮಾಡ್ತಾರೆ, ನಮ್ಮನ್ನ ನೋಡಿ ಅವರು ಸಂತೋಷ ಪಟ್ಟು ಒಳ್ಳೆ ರೀತಿ ಮತ್ತೆ ಅವ್ರು ನಮ್ ಜೊತೆ ಮಾತನಾಡೋರಾಗಿರ್ತಾರೆ. ಹಲ್ಲೆಲೂಯಾ. ಮತ್ತೆ ದೇವ್ರ ವಾಕ್ಯ, ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ಮತ್ತೆ ನಿನ್ನ ಬಳಿಗೆ ಬರುತ್ತಾರೆ. ಆಮೇಲೆ ಹಲ್ಲೆಲೂಯಾ. ಯಾಕೆ? ಹೌದಾ, ನೀವ್ ಅಂತೀರಲ್ವಾ, ಹೌದಾ ನನ್ ಬಿಟ್ಟು ಹೋದವರೆಲ್ಲ ಬರ್ತಾರ, ನನ್ನಂದವ್ರು ಆಡ್ದವರೆಲ್ಲ ನನ್ನ ಹತ್ರ ಕ್ಷಮೆ ಕೇಳ್ತಾರ, ನನ್ಗೆ ವಿರೋಧವಾಗಿ ಕೆಟ್ಟದನ್ನ ಮಾಡಿದವರು ನನ್ ಮೇಲೆ ಅಪರಾಧ ಹೊರಿಸಿದವರು ಮತ್ತೆ ಅವರು ನನ್ನ ಬಳಿಗೆ ಬಂದು ಕ್ಷಮೆ ಕೇಳ್ತಾರ, ಮತ್ತೆ ಸಂತೋಷವಾಗಿ ನನ್ನ ಜೊತೆ ಮಾತಾಡ್ತಾರ ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ? ಹೌದು. ಯಾಕಂದ್ರೆ ಆ ರೀತಿಯಾಗಿ ಅವ್ರು ಮತ್ತೆ ಬಂದು ನಿಮ್ಮ ಬಳಿಯಲ್ಲಿ ಕ್ಷಮೆ ಕೇಳಬೇಕಾದರೆ, ಮತ್ತೆ ತಗ್ಗಿ ಬಗ್ಗಿ ನಿಮ್ಮ ಬಳಿಗೆ ಬರಬೇಕಾದರೆ, ಮತ್ತೆ ನಿಮ್ಮನ್ನ ನೋಡಿ ಅವರು ತಲೆ ಬಗ್ಗಬೇಕಾದ್ರೆ, ಮತ್ತೆ ನಿಮ್ಮ ಬಳಿಗೆ ಬಂದವರು ನಿಮ್ ಜೊತೆ ಒಳ್ಳೆ ಒಂದು ಪ್ರೀತಿಯಿಂದ ಮಾತನಾಡಿ ಸಂತೋಷವಾಗಿರಬೇಕಾದ್ರೆ ಆ ನೀವೇನ್ ಮಾಡ್ಬೇಕು? ಹಲ್ಲೆಲೂಯಾ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ 16ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನ ಮಿತ್ರರಾಗಿ ಮಾಡುವನು.
ನೋಡಿದ್ರಾ? ದೇವರು ಒಬ್ಬ ಮನುಷ್ಯನ ಮೆಚ್ಚಿಕೊಂಡರೆ ಅವನಿಗೆ ವಿರೋಧಿಯಾಗಿರುವಂತ ಎಲ್ಲರನ್ನ ದೇವ್ರೇನ್ ಮಾಡ್ತಾನಂತೆ ಅವನಿಗೆ ಮತ್ತೆ ಅವ್ರಿಗೆ ಮಿತ್ರರಾಗಿ ದೇವ್ರು ಮಾಡ್ತಾನೆ. ಯಾರೆಲ್ಲ ನಿಮ್ಗೆ ವೈರಿಗಳಾದ್ರು, ಶತ್ರುಗಳಾದ್ರು, ನಿಮ್ಮನ್ನ ಬಿಟ್ಟು ಹೋದ್ರು, ಹಾಗೆ ಮಾಡಿದ್ರು, ನಿಮ್ ಕೆಟ್ಟದನ್ನ ಮಾಡಿದ್ರು, ಈ ರೀತಿ ಯಾರೆಲ್ಲ ನಿಮ್ಗೆ ವಿರೋಧವಾಗಿ ಮಾಡಿದ್ದಾರಲ್ಲ ಅವ್ರು ಎಲ್ಲರೂ ದೇವರು ಅವ್ರನ್ನ ಏನ್ ಮಾಡ್ಬಿಡ್ತಾನಂತೆ ನಿಮ್ಮ ಕಡೆನೆ ಮಾಡ್ಬಿಡ್ತಾನೆ. ಮತ್ತೆ ನಿಮ್ಮ ಕಡೆ ಬಂದು ಅವ್ರು ನಿಮ್ ಮುಂದೆ ತಲೆ ಬಗ್ಗುವಾಗೆ ಕ್ಷಮೆ ಕೇಳುವಾಗೆ, ಆಗ ನೀವು ಮಾಡಿರೋಂತ ಒಳ್ಳೆ ಕಾರ್ಯಗಳನ್ನ ನೋಡಿ ಅಲ್ವಾ, ಅವ್ರು ನಿಮ್ಮನ್ನ ನೋಡಿ ಒಂದು ರೀತಿ ಸಂತೋಷ ಪಟ್ಟು ಕೊಂಡಾಡುವರಾಗಿ ದೇವ್ರ ನಾಮನ ನಿಮ್ ಮೂಲಕವಾಗಿ ಅವರು ಮಹಿಮೆ ಪಡಿಸೋರಾಗಿರ್ತಾರೆ. ಹಾಲೆಲೂಯ. ಅದ್ರಿಗೆ ನೀವೇನಾಗಿರ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನೀವಿರ್ಬೇಕು. ಹೌದು. ದೇವರು ಒಬ್ಬನ ನಡತೆನ ಮೆಚ್ಚಿಬಿಟ್ರೆ, ಅವನ ಎಲ್ಲ ಶತ್ರುಗಳನ್ನ, ವೈರಿಗಳನ್ನ ದೇವರು ಅವ್ರಿಗೆ ಮಿತ್ರರಾಗಿ ಮಾಡಿಬಿಡುತ್ತಾನೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಶತ್ರುಗಳಿದಾರಾ? ಯೇಸು ಹೇಳಿದ್ದಾರೆ, ನಿಮ್ಮ ಮನೆಯಲ್ಲಿರೋರೇ ನಿಮ್ಗೆ ವೈರಿಗಳು. ಸರಿ, ಆಮೇನ್, ಹಲ್ಲೆಲೂಯಾ. ನೀವೆಲ್ಲ ಏಸಪ್ಪನ ನಂಬಿದ್ದೀರಾ, ಪ್ರಾರ್ಥನೆ ಮಾಡ್ತೀರಾ, ಸಭೆಗೆ ಹೋಗ್ತೀರಾ, ರಕ್ಷಿಸಲ್ಪಟ್ಟು ದೇವ್ರ ಮಕ್ಕಳಾಗಿರುವಾಗೆ ಈ ಲೋಕ ನಿಮ್ಮನ್ನ ಹಾಗೆ ಮಾಡುತ್ತೆ, ಕುಟುಂಬ ನಿಮ್ಮನ್ನ ಹಾಗೆ ಮಾಡುತ್ತೆ, ಅನೇಕ ಸಂಬಂಧಿಕರುಗಳು ಕೂಡ ನಿಮ್ಮನ್ನ ಹಾಗೆ ಮಾಡ್ತಾರೆ, ಅಕ್ಕಪಕ್ಕದವರೆಲ್ಲ ನಿಮ್ಮನ್ನ ಹಾಗೆ ಮಾಡ್ತಾರೆ. ಹಾಲೆಲೂಯ. ಯಾಕೆ ಹೇಳ್ರಿ? ಮೊದಲು ಯೇಸುವನ್ನ ಹಾಗೆ ಮಾಡಿತ್ತು, ಹಾಗಾಗಿ ಅವನನ್ನ ನಂಬಿ ಅವನ ಹಿಂಬಾಲಿಸುವಂತ ಹಿಂಬಾಲಿಕರಿಗೆ ಆ ರೀತಿಯಾಗಿ ಮಾಡ್ತಾರೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಆಮೇನ್, ಹಲ್ಲೆಲೂಯ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಆ ನೀವು ದೇವ್ರಿಗೆ ಮೆಚ್ಚುಗೆಯಾಗಿ ಜೀವಿಸ್ಬಿಟ್ರೆ ದೇವ್ರೇನ್ ಮಾಡ್ತಾರೆ, ಸ್ವಲ್ಪ ಕಾಲದ ಒಳಗಾಗಿ ಎಲ್ಲ ವೈರಿಗಳನ್ನ ದೇವ್ರು ಬರ್ಮಾಡ್ತಾನೆ, ಎಲ್ಲ ಶತ್ರುಗಳನ್ನ ದೇವ್ರು ಬರ್ಮಾಡಿ ನಿಮಗೆ ಮಿತ್ರರಾಗಿ ದೇವ್ರು ಮಾರ್ಪಡಿಸಿ ಬಿಡುತ್ತಾರೆ. ಹಾಲೆಲೂಯ. ಮತ್ತೆ ಮೊದಲಿನ ಹಾಗೆ ಅವರು ನಿಮ್ಮನ್ನ ಮಾತಾಡ್ಸೋದು, ಪ್ರೀತಿಸೋದು, ಗೌರವ ಕೊಡೋದು, ಮರ್ಯಾದೆ ಕೊಡೋದು ಅಲ್ವಾ, ನಿಮಗೆ ಒಂದು ಒಳ್ಳೆ ಸ್ಥಾನ ಕೊಡೋದು, ಇದೆಲ್ಲವನ್ನ ಯೇಸು ಸ್ವಾಮಿ ಅವರ ಮೂಲಕವಾಗಿ ನಿಮ್ಗೆ ಮತ್ತೆ ಆ ಒಂದು ಆಶೀರ್ವಾದನ ಕೊಡಲು ಶಕ್ತನಾಗಿರ್ತಾನೆ. ಆದ್ರೆ ನೀವು ದೇವರಿಗೆ ಏನ್ ಮಾಡ್ಬೇಕು? ಮೆಚ್ಚುಗೆ ಆಗಿರ್ರಿ. ದೇವ್ರು ಏನ್ನ ಮೆಚ್ಚುತ್ತಾನೆ ಹೇಳ್ರಿ? ಪ್ರಾರ್ಥನೆ ಮಾಡಿದ್ರೆ ದೇವ್ರು ಮೆಚ್ಕೊಳ್ತಾನೆ, ಪ್ರಾರ್ಥನೆ ಮಾಡೋ ವ್ಯಕ್ತಿಗಳನ್ನ ದೇವ್ರು ಮೆಚ್ಚುತ್ತಾನೆ. ದೇಶಕ್ಕಾಗಿ, ಅಳಿದೋಗೋ ಜನರಿಗಾಗಿ, ಕಷ್ಟದಲ್ಲಿರೋರ್ಗಾಗಿ ಅಲ್ವಾ, ನರಕದ ಹಾದಿಯಲ್ಲಿ ಓಡಿಕೊಂಡಿರೋರ್ಗಾಗಿ, ಅನೇಕರು ಅಲ್ವಾ ಮಾರ್ಗ ತಪ್ಪಿ ಹೋಗಿರೋಂತ ಈ ರೀತಿಯಾಗಿ ಎಲ್ಲಾರ್ಗಾಗಿ ಭಾರದಿಂದ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ರೆ ದೇವರ ಅಂತವನ್ನ ಮೆಚ್ಚಿಕೊಳ್ಳುತ್ತಾನೆ. ದೇವ್ರ ವಾಕ್ಯವನ್ನ ಓದಿ ಧ್ಯಾನಿಸಿ ಕೈಗೊಂಡು ನಡೆದ್ರೆ ಅಂತವನ್ನ ದೇವರು ಮೆಚ್ಚಿಕೊಳ್ತಾನೆ. ಎಲ್ಲಾರ್ಗು ನೀವು ಒಳ್ಳೇದನ್ನೇ ಮಾಡುವಾಗೆ ದೇವ್ರು ನಿಮ್ಮನ್ನ ಮೆಚ್ಚಿಕೊಳ್ತಾನೆ. ನೀವೊಂದು ಒಳ್ಳೆ ನ್ಯಾಯ, ನೀತಿ, ಧರ್ಮ, ಭಕ್ತಿಗಳಿಂದ ನೀವು ಒಳ್ಳೆದನ್ನೇ ಮಾಡಿ ಜೀವಿಸುವುದಾದ್ರೆ ದೇವರು ಅಂತವನ್ನೆಲ್ಲ ಮೆಚ್ಚಿಕೊಳ್ಳಲು ಶಕ್ತನಾಗಿರ್ತಾನೆ. ಹಾಲೆಲೂಯ. ದೇವರಿಗೆ ಮೆಚ್ಚುವ ಕೆಲಸ ಮಾಡ್ರಿ ಸಾಕು. ಅವ್ರಿಗೆ ಮೆಚ್ಚುವ ಕೆಲಸ ನೀವು ಮಾಡ್ಬಿಟ್ರೆ ದೇವರು ನಿಮ್ಮ ಮನೆಯಲ್ಲಿರೋರು, ಅಕ್ಕಪಕ್ಕದಲ್ಲಿರೋರು, ನಿಮ್ಮ ಗ್ರಾಮದಲ್ಲಿರೋರು ಕೊಂಚ ಕಾಲದ ಒಳಗಾಗಿ ಸ್ವಾಮಿ ಏನ್ ಮಾಡ್ತಾನೆ, ಎಲ್ಲಾರನ್ನ ನಿಮ್ ಕಡೆ ಬರಮಾಡಿ ಆಶ್ಚರ್ಯ ಪಡತಕ್ಕ ಕಾರ್ಯವನ್ನ ದೇವ್ರು ಮಾಡಿ ಬಿಡುತ್ತಾನೆ. ಹಾಲೆಲೂಯ. ವೇದದಲ್ಲಿ ನಾವು ನೋಡ್ತೀವಿ, ಅನೋಕನು ಮರಣವನ್ನು ಅನುಭವಿಸೋದಕ್ಕೆ ಮುಂಚೆನೆ ಆತನ ದೇವರಿಗೆ ಮೆಚ್ಚುಗೆಯಾಗಿ ನಡೆದ ಎಂದು ಸಾಕ್ಷಿ ಉಂಟೆಂದು ನಾವು ಕೊರಿಂಥದಲ್ಲಿ ಇಬ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ. ಆಗೇನ್ ಮಾಡ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ಆತನ ನಡೆದ, ದೇವನ ಆತನನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋದ. ಆಮೇಲೆ ಹಲ್ಲೆಲೂಯಾ. ಈ ರೀತಿ ದೇವರು ವೇದದಲ್ಲಿ ಅನೇಕ ಭಕ್ತರನ್ನ ಮೆಚ್ಚಿಕೊಂಡಿದ್ದಾನೆ. ಅನೇಕರನ್ನ ಮೆಚ್ಚಿ ದೇವ್ರು ಒಳ್ಳೆ ಸ್ಥಾನಗಳಿಗೆ ತಂದು ಈ ಶತ್ರುಗಳ ಮುಂಭಾಗದಲ್ಲಿ ದೇವರು ಅವರಿಗೆ ಒಂದು ದೊಡ್ಡ ಔತಣವನ್ನ ಸಿದ್ಧಪಡಿಸಿ ಅವರನ್ನ ಅನೇಕ ಜನಗಳ ಮಧ್ಯೆ ಗೌರವದಿಂದ, ಮಾನದಿಂದ, ಮಹಿಮೆಯಿಂದ ದೇವರವನ್ನ ನಡೆಸಿರೋದನ್ನ ನಾವು ನೋಡ್ತೀವಿ. ಹಾಲೆಲೂಯ. ಅದೇ ರೀತಿಯಾಗಿ ನೀವು ಎಲ್ಲಿ ಕುಟುಂಬದಲ್ಲಿ ನೀವು ಅಲ್ವಾ, ಕುಟುಂಬದಲ್ಲಿ ನಿಂದಿಸಲ್ಪಟ್ಟಿದ್ದೀರಾ, ದೇವ್ರು ಅಲ್ಲೇ ನಿಮ್ಮನ್ನ ಮೇಲಕ್ಕೆ ತಗೊಂಡ್ ಬರ್ತಾನೆ. ಕೆಲಸ ಮಾಡೋ ಸ್ಥಳದಲ್ಲಿ ನೀವು ಅವಮಾನಿಸಲ್ಪಟ್ಟಿದ್ದೀರಾ, ಸ್ವಾಮಿ ಅಲ್ಲೇ ನಿಮ್ಮನ್ನ ಮೇಲಕ್ಕೆ ತರ್ತಾನೆ. ನಿಮ್ಮ ಸ್ನೇಹಿತರುಗಳ ಮಧ್ಯದಲ್ಲಿ ನೀವು ತಿರಸ್ಕರಿಸಲ್ಪಟ್ಟಿದ್ದೀರಾ, ದೇವರು ಅಲ್ಲಿಂದನೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾನೆ. ನಿಮ್ಮ ಗ್ರಾಮದಲ್ಲಿ, ಜನಗಳ ಮಧ್ಯ, ಸಮಾಜದ ಮಧ್ಯ ಎಲ್ಲೆಲ್ಲಿ ನೀವು ಅವಮಾನಿಸಿ ನಿಂದಿಸಲ್ಪಡ್ತೀರೋ ಅದೇ ಸ್ಥಳದಲ್ಲಿ ದೇವರು ನಿಮ್ಮ ತಲೆ ಮೇಲೆತ್ತಿ ದೇವರು ಅಲ್ಲೇ ಒಳ್ಳೆ
ಸ್ಥಾನಗಳನ್ನು ಕೊಟ್ಟು ಜನಗಳು ಆಶ್ಚರ್ಯ ಪಡತಕ್ಕದಾಗೆ ಯೇಸು ಸ್ವಾಮಿ ನಿಮಗೆ ದೊಡ್ಡ ಅದ್ಭುತ ಆಶೀರ್ವಾದಗಳನ್ನ ಇಟ್ಟಿದ್ದಾನೆ. ಆದ್ರೆ ನೀವು ತಾಳ್ಮೆಯುಳ್ಳವರಾಗಿ ದೇವರ ಪಕ್ಷದಲ್ಲಿ ಒಳ್ಳೆದನ್ನೇ ಮಾಡಿ ಮೆಚ್ಚುಗೆಯಾಗಿ ಜೀವಿಸ್ಬಿಡ್ರಿ. ಅನಂತರ ನೋಡ್ರಿ ಕೊಂಚ ಕಾಲದಲ್ಲಿ ಸ್ವಾಮಿ ಎಂತೆಂತ ಅದ್ಭುತಗಳನ್ನ ಮಾಡ್ತಾನೆ ಅಂದ್ಬಿಟ್ಟು ನೀವು ಆಶ್ಚರ್ಯ ಪಡತಕ್ಕದಾಗಿ, ನಿಮ್ಮ ಕಣ್ಣು ನೋಡತಕ್ಕದಾಗಿ, ನಿಮ್ಮ ಕಿವಿಗಳು ಕೇಳತಕ್ಕದಾಗಿ ದೇವರು ನಿಮಗೆ ಅದ್ಭುತಗಳನ್ನ ಮಾಡಲು ಆತನು ಆತುರದಿಂದ ಕಾಯ್ತಾ ಇದ್ದಾನೆ. ಆದ್ರೆ ನಿಮ್ಮ ನಡತೆ, ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿದ್ರೆ ಸಾಕು, ಉಳಿದಿದ್ದೆಲ್ಲ ದೇವರು ನಿಮ್ಮ ಜೀವಿತದಲ್ಲಿ ನೋಡಿಕೊಳ್ಳುತ್ತಾನೆ. ಹಾಲೆಲೂಯ. ಈ ವಾಕ್ಯ ಕೇಳಿಕೊಂಡಿರಂತ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ತಂದೆ, ಈ ರಾತ್ರಿ ಬೆಳಗಿನ ಸಮಯದಲ್ಲಿ ಈ ವಾಕ್ಯ ಕೇಳಿಕೊಂಡಿರಂತ ಈ ಎಲ್ಲಾ ಮಕ್ಕಳನ್ನ ನೋಡು ಸ್ವಾಮಿ. ಯಾರೆಲ್ಲ ಕುಗ್ಗಿ ಹೋಗಿದ್ದಾರೆ, ಯಾರೆಲ್ಲ ನಿಂದಿಸಲ್ಪಟ್ಟಿದ್ದಾರೆ, ಯಾರೆಲ್ಲ ಬಾಧೆಗೊಳಗಾಗಿದ್ದಾರೆ, ಯಾರೆಲ್ಲ ಅವಮಾನಿಸಲ್ಪಟ್ಟಿದ್ದಾರೋ, ಯಾರೆಲ್ಲ ಚಿಂತೆ ಕಳವಳದಿಂದ ಇದ್ದಾರೆ ಏಸಪ್ಪ, ಅವ್ರೆಲ್ಲಾರನ್ನ ನೀನ್ ಬಲಪಡಿಸಪ್ಪ. ಅವ್ರೆಲ್ಲಾರನ್ನ ನೀನು ಆನಂದ ಪಡಿಸು, ಅವ್ರನ್ನೆಲ್ಲಾರನ್ನ ಸಮಾಧಾನ ಪಡಿಸು, ಅವ್ರೆಲ್ಲಾರನ್ನ ನೀನು ಆಧರಿಸು, ಅವ್ರೆಲ್ಲರಿಗೂ ನೀನ್ ದಯಪಾಲಿಸು. ಎಲ್ಲಾರ್ಗು ಸ್ವಾಮಿ ನೀನು ಅದ್ಭುತ ಮಾಡಪ್ಪ. ಈ ರೀತಿಯಾಗಿ ಎಲ್ಲರೂ ಯಾರೆಲ್ಲ ಅವ್ರಿಗೆ ವಿರೋಧವಾಗಿ ಈ ಕಾರ್ಯಗಳನ್ನ ಮಾಡಿಕೊಂಡಿದ್ದಾರೆ ಅವರೆಲ್ಲ ಮತ್ತೆ ಅವ್ರ ಹತ್ರ ಬರಮಾಡಿ ಅವ್ರಿಗೆ ಒಳ್ಳೆ ರೀತಿಯಾಗಿ ಒಂದು ಗೌರವ, ಘನತೆ, ಎಲ್ಲ ಮಹಿಮೆಗಳನ್ನ ದಯಪಾಲಿಸಿ ಆಶ್ಚರ್ಯ ಪಡತಕ್ಕ ಕಾರ್ಯಗಳನ್ನ ಅವರ ಜೀವಿತಗಳಲ್ಲಿ ನೀವು ಮಾಡಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಆಶೀರ್ವದಿಸ್ರಿ. ಎಲ್ಲರಿಗೂ ಒಳ್ಳೆದೇನೆ ಮಾಡುವ ದೇವರು, ಒಳ್ಳೆದೇನೆ ಮಾಡ್ರಿ. ನಿಮ್ಮ ಕರದಲ್ಲಿ ಕೊಡ್ತೀನಿ ಏಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರಂತ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.